ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ವುಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರಿಗೂ ಕೂಡ ಸ್ವಾಗತ. ನನ್ನ ಚಾನಲ್ನ ನೀವು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೂ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಪ್ರತಿ ಸತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವು ಯಾವುದೇ ಕಾರಣಕ್ಕೂ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ ನಿಮಗೆ ಈ ಒಂದು ಸಂದೇಶ ತಲುಪಿದೆ ಅಥವಾ ಈ ಒಂದು ರೀಡಿಂಗ್ನ ನೀವು ನೋಡ್ತಾ ಇದ್ದೀರಾ ಅನ್ನೋ ಒಂದು ಕಾರಣಕ್ಕೆ ನೀವಿದು ನೋಡೋದು ಅಂತಲ್ಲ, ಪ್ರಾಬಬಲಿ ಈ ಒಂದು ಇನ್ಫಾರ್ಮೇಷನ್ ನಿಮಗೋಸ್ಕರನೇ ಇರಬಹುದು ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ. ಓಕೆ, ಸೊ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಾನು ಹೇಳೋದ್ರಿಂದ ಅದು ನಿಮಗೆ ಅನ್ವಯ ಆಗುತ್ತೆ ಅಂತಲ್ಲ, ಜಸ್ಟ್ ದಟ್ ಒಂದು ಇಂಟ್ಯೂಷನ್ ಅಷ್ಟೇ. ಪ್ರಾಬಬಲಿ ನಿಮಗೆ ಇದು ಹೆಲ್ಪ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ. ಸೊ ಈ ಒಂದು ರೀಡಿಂಗ್ನ ನೀವು ನೋಡ್ತಾ ಇದ್ದೀರಾ ಅಥವಾ ನಿಮ್ಮ ಮನಸ್ಸಲ್ಲಿ ಏನೋ ಗೊಂದಲ ನಡೀತಾ ಇದೆ ಅಥವಾ ನೀವು ಯಾವುದೋ ಒಂದು ಸಿಚುವೇಶನಿಂದ, ಫ್ರಸ್ಟ್ರೇಷನಿಂದ ಅಥವಾ ನೋವಿನಿಂದ ಅಥವಾ ಹೆಲ್ತ್ ವಿಚಾರದಲ್ಲಿ ಏನಾರ ಒಂದು ನೋವು ಅಥವಾ ಅಸ್ಥಿರತೆ ಅಥವಾ ಏನೋ ಒಂದು ಇದೆ ನಿಮ್ಮ ಲೈಫಲ್ಲಿ, ಸೊ ಅದು ನಿಮಗೆ ಮುಳ್ಳಾಗಿ ಚುಚ್ತಾ ಇದ್ದರೆ, ಸೊ ಈ ಒಂದು ವಿಡಿಯೋ ಬಹುಶಃ ನಿಮಗೆ ಹೆಲ್ಪ್ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಸೊ ಮೊದಲನೇ ಪೈಲು ಲವ್ ಕಾರ್ಡ್, ಓಕೆ, ಮೂರನೇ ಪೈಲು ಮ್ಯಾರೇಜ್ ಕಾರ್ಡ್ ಆ್ಯಂಡ್ ಎರಡನೇ ಪೈಲ್ ಮ್ಯಾರೇಜ್ ಕಾರ್ಡ್ ಹಾಗೂ ಮೂರನೇ ಪೈಲ್ ವೆಲ್ತ್ ಕಾರ್ಡ್. ಲವ್ಗೋಸ್ಕರ ಲವ್ವೇ ತೊಗೊಬೇಕು, ಮ್ಯಾರೇಜ್ಗೋಸ್ಕರ ಮ್ಯಾರೇಜ್ ಅಥವಾ ವೆಲ್ತ್ ಆ ಥರ ಏನೂ ಇಲ್ಲ. ಪ್ರಾಬಬಲಿ ನಿಮಗೆ ಅದ್ರ ಕೆಳಗಡೆ ಅದೇ ವಿಷಯ ಬರುತ್ತೆ ಅನ್ನೋದೇನೂ ಇಲ್ಲ. ಪ್ರಾಬಬಲಿ ವಿಷಯಗಳು ಬೇರೆದು ಬರಬಹುದು. ಓಕೆ, ಸೊ ನಿಮಗೇನು ನೀವು ತಿಳ್ಕೊಬೇಕು, ನಿಮ್ಮ ವಾಸ್ತವದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ನೀವೇನು ತಿಳ್ಕೊಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ದಯವಿಟ್ಟು ನಾವು ಲವ್ ಕಾರ್ಡ್ ಹಿಡಿತೀನಿ ಅಂದ ತಕ್ಷಣ ಲವ್ದೇ ಬರುತ್ತೆ ಅನ್ನೋದೇನೂ ಇಲ್ಲ. ಹಾಗೂ ಬರಬಹುದು, ಬಟ್ ನಿಮ್ಮ ನಂಬಿಕೆ ಮೇಲೆ ಬಿಟ್ಟಿರೋದು. ಓಕೆ, ಸೊ ಅದಕ್ಕೂ ಮುಂಚೆ, ರೀಡಿಂಗ್ ಮಾಡೋಕ್ಕೂ ಮುಂಚೆ ನಾವು ನಮ್ಮ ನಾದನ ಕೇಳೋಣ ಆ್ಯಂಡ್ ದೆನ್ ವಿ ವಿಲ್ ಸ್ಟಾರ್ಟ್. ನೀವು ಇದನ್ನು ಕೇಳಿರ್ಬೋದು, ಚಿತೆಗೆ ಸಮಾನ ಅಂತ. ಸೊ ದಯವಿಟ್ಟು ಆದಷ್ಟು ನೀವು ಆರಾಮಾಗಿರಿ, ಯೋಚನೆ ಮಾಡೋದು ಕಮ್ಮಿ ಮಾಡಿ. ಯಾಕಂದರೆ ನಾವು ಎಷ್ಟು ಚಿಂತೆ ಮಾಡ್ತೀವೋ ಪ್ರಾಬ್ಲಮ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಆ್ಯಂಡ್ ದೇಹದ ಒಂದು ಪರಿಸ್ಥಿತಿನೂ ಹಾಳಾಗುತ್ತೆ, ಮನಸ್ಸಿನ ಪರಿಸ್ಥಿತಿನೂ ಹಾಳಾಗುತ್ತೆ. ಸೊ ದಯವಿಟ್ಟು ನಿಮ್ಮ ಒಳ್ಳೆಯದಕ್ಕೆ ಈ ಒಂದು ಪರಿಸ್ಥಿತಿಯಿಂದ ನೀವು ಹೊರಗೆ ಬರಬೇಕಾಗಿದೆ. ಯಾರೂ ಸಹ ತರೋದಿಲ್ಲ, ನಾವು ಮನಸ್ಸು ಮಾಡಿದ್ರೆ ಮಾತ್ರ ಅದಾಗೋದು. ಸೊ ನಾವು ತುಂಬ ಜನಕ್ಕೆ ಏನೇನೋ ಹೇಳ್ತೀವಿ ಅಥವಾ ಟಿಪ್ಸ್ ಕೊಡ್ತೀವಿ ಅಥವಾ ಏನೋ ಮಾಡ್ತೀವಿ, ಅದವ್ರು ತೊಗೊಂಡಿಲ್ಲ ಅಂದರೆ ಅದು ಅವರಿಗೆ ಉಪಯೋಗ ಆಗೋದಿಲ್ಲ. ಸೊ ಹಾಗೆ ನೀವು ಕೂಡ ನಿಮ್ಮ ಲೈಫಲ್ಲಿ ಏನಾರ ಕಷ್ಟಕರವಾದ ಪರಿಸ್ಥಿತಿಲಿದ್ದರೆ ಅದರ ಸೊಲ್ಯೂಷನ್ನ ಹುಡುಕಿ ಅದರ ಪ್ರಾಬ್ಲಮಲ್ಲಿ ಕೊರಗೋದನ್ನು ಹುಡುಕಕ್ಕೆ ಹೋಗಬೇಡಿ ಅನ್ನೋದು ಇಲ್ಲಿ ಮೆಸೇಜ್ ಬರ್ತಾ ಇದೆ. ಸೊ ಮೊದಲನೆಯ ಪೈಲ್ ಯಾರು ಲವ್ ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ ಏನಿದೆ ನಿಮ್ಮ ರೀಡಿಂಗಲ್ಲಿ ಅನ್ನೋದನ್ನು. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ದಯವಿಟ್ಟು ಮೊದಲನೇ ಪೈಲ್ ಅವರಿಗೆ ಯಾರು ಲವ್ ಕಾರ್ಡ್ನ ಚಾಯ್ಸ್ ಮಾಡಿದಾರೋ ಅವರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರೋ ದಯವಿಟ್ಟು ತಿಳಿಸಿ. ಫಸ್ಟ್ ಕಾರ್ಡ್ ಅವರಿಗೆ ಮೆಸೇಜ್ ಏನಿದೆ, ಲವ್ ಕಾರ್ಡ್ ಯಾರು ಚಾಯ್ಸ್ ಮಾಡಿದಾರೋ ಅವರಿಗೆ ಅವರ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ಗೈಡೆನ್ಸ್ ಏನಿದೆ ದಯವಿಟ್ಟು ತಿಳಿಸಿ.
ಸೊ ಇದನ್ನೆಲ್ಲ ನಾವು ಆಮೇಲೆ ನೋಡೋಣ. ಮೊದಲನೇದಾಗಿ ಕಾರ್ಡ್ಸ್ನ ನೋಡೋಣ. ಗೆಟಿಂಗ್ ಟುಗೆದರ್ ವಿತ್ ಫ್ರೆಂಡ್ಸ್, protected from negative forces beyond your control, an arrogant, boastful person you should not cross, pleasure with a close friend. Okay. ಪೈಲ್ ನಂಬರ್ 1, ನೀವು ಯಾರ ಜೊತೆನಾರ ಫ್ರೆಂಡ್ಶಿಪ್ನ ಹಾಳು ಮಾಡ್ಕೊಂಡಿದ್ದೀರಾ ಅಥವಾ ಅವ್ರ ಜೊತೆ ನೀವು ನಿಮ್ಮ ಈಗೋನೇ ದೊಡ್ಡದು ಅಥವಾ ನಿಮ್ಮದೇ ಎಲ್ಲ ದೊಡ್ಡದು ಅನ್ನೋದಾದರೆ ಇದು ತಪ್ಪು. ಓಕೆ, ಯು ಆರ್ ಪ್ರೊಟೆಕ್ಟೆಡ್ ಬಿಕಾಸ್ ನೀವು ಪ್ರೊಟೆಕ್ಷನಲ್ಲಿದ್ರಿ. ಏನಕ್ಕೆ ಅಂದರೆ ಬಿಕಾಸ್ ಆ ಫ್ರೆಂಡ್ಶಿಪ್ ಇತ್ತು. ಆ್ಯಂಡ್ ಪ್ರಾಬಬಲಿ ಈ ಒಂದು ಫ್ರೆಂಡ್ಶಿಪ್ಪಲ್ಲಿ ಅಥವಾ ಈ ಫ್ರೆಂಡ್ಶಿಪ್ಪು ಒಂದು ಎಮೋಷನ್ಸ್ನೂ ಇರಬಹುದು. ಓಕೆ, ಪ್ರಾಬಬಲಿ ಈ ಫ್ರೆಂಡ್ಶಿಪ್ ಒಂದು ರೈಟ್ಸ್ ದಾರಿಯಲ್ಲಿ ನಡೀತಿತ್ತು. ಒಂದು ನಿಮ್ಮ ಇದರಿಂದ ಅಥವಾ ಬೇರೆಯವರ ಒಂದು ಮಾತುಗಳಿಂದ ಈ ಫ್ರೆಂಡ್ಶಿಪ್ನ ನೀವು ಹಾಳು ಮಾಡಿಕೊಂಡಿದ್ರೆ ಅದು ನಿಮ್ಮ ಲಕ್ಕನ್ನು ಹಾಳು ಮಾಡಿದೆ. ಇನ್ನೊಂದು ಗೈಡೆನ್ಸ್ ನಿಮಗೇನು ಹೇಳ್ತಾ ಇದೆ ಅಂದರೆ, ನಿಮ್ಮ ಫ್ರೆಂಡ್ಶಿಪ್ಸ್ ಆಗಿರ್ಬೋದು ಅಥವಾ ನಿಮ್ಮ ಸರ್ಕಲ್ ಆಗಿರಬಹುದು ತುಂಬ ಚೆನ್ನಾಗಿದೆ, ನೀವು ಪ್ರೊಟೆಕ್ಟೆಡ್ ಇದ್ದೀರಾ. ಬಟ್ ಯಾರಾರ ನಿಮ್ಮ ಜೊತೆ ಆರ್ಗ್ಯುಮೆಂಟ್ಸ್ಗೆ ಇಳಿದ್ರು ಅಥವಾ ನಿಮ್ಮನ್ನು ಟ್ರಿಗರ್ ಮಾಡಿದ್ರು ಅಥವಾ ನಿಮಗೇನು ಇಷ್ಟ ಇಲ್ವೋ ಅದ್ರ ಬಗ್ಗೆ ಮಾತಾಡಿದ್ರು. ತುಂಬ ಸತಿ ಜನ ಏನು ಮಾಡ್ತಾರೆ ಅಂದರೆ, ನಮಗೆ ಇಷ್ಟ ಇರೋರು ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ನಮ್ಮ ಕಣ್ಮುಂದೆ. ಆ್ಯಂಡ್ ನಾವೇನು ಮಾಡ್ತೀವಿ ಅಂದರೆ, ಅವ್ರಿಗೆ ಏನಕ್ಕೆ ನಾವು ಈ ಥರ ಹೇಳ್ತಾ ಇದ್ದೀರಾ ಅನ್ನೋದನ್ನು ಅದನ್ನೇ ಒಂದು ದೊಡ್ಡ ಚಾಪ್ಟರಾಗಿ ಮಾಡ್ಕೊಂಬಿಡ್ತಾರೆ, ಡ್ರಾಮಾನ ಮಾಡ್ಕೊಂಬಿಡ್ತಾರೆ. ಸೊ ಡೋಂಟ್ ಗೆಟ್ ಇನ್ ಟು ದೋಸ್ ಡ್ರಾಮಾಸ್ ಅಂತ ಬರ್ತಾ ಇದೆ. ಸೊ ಈ ರೀತಿಯ ಪರ್ಸನ್ಸ್ ನಿಮ್ಮ ಲೈಫಲ್ಲಿ ಬರ್ತಿದ್ರೆ ಖಂಡಿತ ನೀವು ಅವರಿಂದ ದೂರ ಇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಇವರು ನಿಮ್ಮ ಲೈಫಲ್ಲಿ ನೆಗೆಟಿವಿಟಿ ಬರಲಿ, ನಿಮ್ಮ ಲೈಫಲ್ಲಿ ಹೊಸ ಅನೌನ್ಸ್ಮೆಂಟ್ಸ್ ಆಗಬಾರ್ದು ಅನ್ನೋದು ಹೇಳ್ತಾ ಇದೆ. ಈ ಪರ್ಸನ್ ಯಾರು ನಿಮ್ಮ ಲೈಫಲ್ಲಿ ಇದ್ದರೆ ಅಥವಾ ಈಗಾಗಲೇ ನೀವು ಅವ್ರನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಬಿಕಾಸ್ ಇಂಥವ್ರನ್ನ ನಾವು ಏನು ಮಾಡಬೇಕು, ಪಾಸ್ ಆನ್ ಆಗಬೇಕು. ಇವ್ರನ್ನ ನಾವು ಜಾಸ್ತಿ ಇಂಟ್ರೆಸ್ಟ್ನ ಕೊಡಬಾರ್ದು. ಸೊ ನಾವು ಎಷ್ಟು ಇಂಟ್ರೆಸ್ಟ್ ಕೊಡ್ತೀವೋ ಅದಕ್ಕೆ ನಾವು ಬಡ್ಡಿ ಕಟ್ಟಬೇಕಾಗುತ್ತೆ. ಸಾರಿ. ಓಕೆ, ಅವ್ರ ಮೇಲೆ ನಾವು ಅಥವಾ ಅವ್ರು ಹೇಳಿದ ತಪ್ಪು ಅಥವಾ ಅವರೇ ಸರಿ ಅಥವಾ ಅವ್ರದ್ದೇ ಎಲ್ಲ ನಡಿಬೇಕು ಅನ್ನೋದಾದರೆ ನಡೀಲಿ ಬಿಡಿ. ಅವ್ರ ಬಾಯಿ ಮಾತಿಂದ ಏನೂ ನಡೆಯೋ ಸಾಧ್ಯತೆಗಳು ಇಲ್ಲ. ಸೊ ಅದನ್ನು ನಡೀಲಿ. ಯಾರೇ ಈ ಥರ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ದರೆ, ಅದು ನಿಮ್ಮ ಮಕ್ಕಳೇ ಇರ್ಬೋದು, ನಿಮ್ಮ ಸುತ್ತಮುತ್ತ ಇರೋರು ಇರ್ಬೋದು, ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ಗಂಡ ಯಾರೇ ಇದ್ರೂ ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಆ್ಯಂಡ್ ಇಲ್ಲಿ ಕ್ಲೋಸ್ ಫ್ರೆಂಡ್ಸ್ ಜೊತೆ ನಿಮ್ಮ ಸಂಬಂಧಗಳು ಇನ್ನೂ ಡೀಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಇಲ್ಲಿ ಡಿಸ್ಕ್ಲೇಮರ್ ಸಮೇತ ಕೊಡ್ತಾ ಇದ್ದೀನಿ, ಒಂದು ಇನ್ಫಾರ್ಮೇಷನ್. ಇಫ್ ಅಟ್ ಆಲ್ ಈ ಕ್ಲೋಸ್ ಫ್ರೆಂಡ್ಶಿಪ್ ಸೆಕ್ಷುವಲ್ ರಿಲೇಷನ್ಶಿಪ್ಪಿಗೆ ಕನ್ವರ್ಟ್ ಆಗ್ತಾ ಇದೆ ಅಂದರೆ ದಯವಿಟ್ಟು ನಿಮ್ಮ ಹೆಲ್ತ್ ಕಡೆ ಫಸ್ಟ್ ಗಮನ ಕೊಡಿ. ಇಫ್ ಅಟ್ ಆಲ್ ನೀವು ಸೆಕ್ಷುವಲಿ ಯಾರ ಜೊತೆನಾರ ಮೂವ್ ಆಗ್ತಾ ಇದ್ದೀರಾ ಅಂದರೆ ದಯವಿಟ್ಟು ಪ್ರೊಟೆಕ್ಷನ್ಸ್ನ ತಗೊಳ್ಳಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದರ್ವೈಸ್ ಇದು ನಿಮ್ಮ ಹೆಲ್ತಿಗೆ ಸರಿ ಇಲ್ಲ. ಓಕೆ, ಸೊ ಆದಷ್ಟು ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ ರಾದರ್ ದ್ಯಾನ್ ಎಂಜಾಯಿಂಗ್. ಓಕೆ, ಸೊ ಇದು ಡಿಸ್ಕ್ಲೇಮರ್ ಸಮೇತ ಕೊಟ್ಟಿದ್ದೀನಿ ಬಿಕಾಸ್ 18+ ರೀಡಿಂಗ್. ಸೊ ಇದನ್ನು ನೀವು ಅರ್ಥ ಮಾಡ್ಕೊತೀರಾ, ಮೆಚೂರ್ ಎನಫ್ ಇದ್ದೀರಾ ಅನ್ಕೊತೀನಿ. ಓಕೆ, ಆ್ಯಂಡ್ ಇನ್ನೊಂದು ಇಲ್ಲಿ ಏನಿದೆ ಅಂದರೆ, ನೀವೇನಾರ ಹೆಲ್ತ್ ಇಶ್ಯೂಸ್ ಏನಾರ ಇತ್ತು ಅಂದರೆ ಪ್ಲೀಸ್ ಅಪ್ರೋಚ್ ಅ ಗುಡ್ ಫ್ರೆಂಡ್ ಆರ್ ಅ ಡಾಕ್ಟರ್ ಸೊ ದಟ್ ನಿಮಗೆ ನಿಮ್ಮ ಹೆಲ್ತ್ ಇಶ್ಯೂಸಲ್ಲಿ ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕೋ ಅವಶ್ಯಕತೆ ಇರಲ್ಲ. ಸಮ್ಟೈಮ್ಸ್ ನಮ್ಗೆ ಏನಾಗುತ್ತೆ ಅಂದರೆ, ಏನೋ ಒಂದು ಸಣ್ಣ ಗಾಯ ಆಗಿರುತ್ತೆ ಅಥವಾ ಏನೋ ಒಂದು ಆಗಿರುತ್ತೆ, ಅದನ್ನೇ ನಾವು ತುಂಬ ದೊಡ್ಡದಾಗಿ ಅಂದ್ಕೊಂಡ್ಬಿಟ್ಟಿರ್ತೀವಿ, ನಮಗೇನೋ ಆಗಿಬಿಟ್ಟಿದೆ ಅಂತ. ಇಫ್ ಅಟ್ ಆಲ್ ನಿಮ್ಗೆ ಆ ಥರ ಭಯಗಳಿದ್ರೆ ಫಸ್ಟ್ ಅಪ್ರೋಚ್ ಅ ಫ್ರೆಂಡ್ ಹೂ ಈಸ್ ವೆರಿ ಗುಡ್ ಫ್ರೆಂಡ್ ಆರ್ ಅನ್ ಅಡ್ವೈಸರ್ ಆರ್ ಅ ಡಾಕ್ಟರ್. ಓಕೆ, ಅವರನ್ನು ನೀವು ಇದು ಮಾಡ್ಕೊಳ್ಳಿ. ಆ್ಯಂಡ್ ನೀವು ಯಾರ ಫ್ರೆಂಡ್ಶಿಪ್ನ ಬಿಟ್ಟಿದ್ದೀರಾ ಅಥವಾ ಅವ್ರು ಬಿಟ್ಟಿದ್ದಾರೋ ಐ ಡೋಂಟ್ ನೋ, ಬಟ್ ಈ ಫ್ರೆಂಡ್ಶಿಪ್ಪು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇತ್ತು. ಓಕೆ, ಆ್ಯಂಡ್ ಯು ಆರ್ ಆನ್ ದ ರೈಟ್ ಪಾತ್. ಆ ಫ್ರೆಂಡ್ಶಿಪ್ ಜೊತೆ ನೀವು ರೈಟ್ ಪಾತಲ್ಲಿ ಇದ್ರಿ.
ಪ್ರಾಬಬಲಿ ಇದು ನಿಮ್ಮ ಹಠಮಾರಿತನದಿಂದ ಅಥವಾ ಅವರ ಒಂದು ಇಲ್ಲಿ ಅವ್ರದ್ದೇನು ಅನ್ನಿಸ್ತಾ ಇಲ್ಲ. ಇಫ್ ಅಟ್ ಆಲ್ ನಿಮ್ಮ ಹಠಮಾರಿತ ಏನಕ್ಕಂದರೆ ನಿಮ್ಮಿಬ್ಬರು ಫ್ರೆಂಡ್ಶಿಪ್ಪಲ್ಲಿ ತುಂಬ ಜನ ಮಧ್ಯದಲ್ಲಿ ಬಂದಿದ್ದಾರೆ. ಓಕೆ, ನಿಮ್ಮ ಫ್ರೆಂಡ್ಶಿಪ್ ಪ್ರೊಟೆಕ್ಟೆಡ್ ಆಗಿತ್ತು, ಬಟ್ ಆ ಪ್ರೊಟೆಕ್ಷನ್ ಲೇಯರ್ನ ಯಾರೋ ತೆಗ್ದಿದ್ದಾರೆ. ಓಕೆ, ಸೊ ಪ್ಲೀಸ್ ಬಿ ಅವೇರ್. ಓಕೆ, ಸೊ ದಯವಿಟ್ಟು ಆದಷ್ಟು ಲಾಸ್ ಬಗ್ಗೆ ಯೋಚನೆ ಮಾಡಬೇಡಿ. ಈ ಹಿಂದೆ ಏನಾಯಿತು ಅದು ಬಿಟ್ಟಾಕಿ, ಬಟ್ ಮುಂದೆ ಏನೆಲ್ಲ ನೀವು ಸರಿ ಮಾಡ್ಕೋಬಹುದು ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಎಸ್, ಎಕ್ಸಾಕ್ಟ್ಲಿ, ಅ ಮನಿ ಪಾತ್ ಈಸ್ ವೇಟಿಂಗ್ ಫಾರ್ ಯು ಟು ಫೈಂಡ್ ಇಟ್. ಇಫ್ ಅಟ್ ಆಲ್ ನೀವು ಜಾಬ್ ಕಳ್ಕೊಂಡಿದ್ದೀರಾ, ಜಾಬ್ ಬಿಟ್ಟಿದ್ದೀರಾ, ಅಥವಾ ಏನೋ ಒಂದನ್ನ ಮುಂದೆ ಮಾಡಬೇಕು ಅಂತಿದ್ದೀರಾ, ಖಂಡಿತ ಸದ್ಯಕ್ಕೇನು ನಡೀತಲೇ ಇರಬಹುದು, ಏನು ನಿಮ್ಮ ಪ್ರಕಾರ ನಡೀದಲೇ ಇರಬಹುದು. ಓಕೆ, ಒಂದು ಸ್ಯಾಲರಿ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ವರ್ಕ್ ಎನ್ವೈರ್ಮೆಂಟ್ ಆಗಿರಬಹುದು, ಅಥವಾ ಬಿಸ್ನೆಸ್ ಆಗಿರಬಹುದು, ಅಥವಾ ಏನೇ ಇರಬಹುದು, ತಲೆ ಕೆಡಿಸ್ಕೊಬೇಡಿ. ನಿಮಗೋಸ್ಕರ ದುಡ್ಡಿನ ದಾರಿ ಕಾಯ್ತಾ ಇದೆ, ಬಟ್ ನೀವು ಪ್ರಯತ್ನ ಒಂದನ್ನು ಮಾಡಬೇಕು ಅಷ್ಟೇ. ಓಕೆ, ಸೊ ಈ ಕಾರ್ಡಲ್ಲಿ ಏನಿದೆ, ಗೈಡಿಂಗ್ ಚಿಲ್ಡ್ರನ್. ಯು ಆರ್ ಗುಡ್ at helping and consoling and healing children. Use your skills to help children now. ಅಂದರೆ ನಿಮ್ಮ ಲೈಫಲ್ಲಿ ಮಕ್ಕಳಿಗೆ ತುಂಬ ದೊಡ್ಡ ಜಾಗನ ಕೊಡಿ. ಯಾಕಂದರೆ ಮಕ್ಕಳು ನಿಮ್ಮ ಲೈಫಲ್ಲಿ ಹೀಲಿಂಗ್ ಆಗಿ ಬರ್ತಾರೆ ಆ್ಯಂಡ್ ಅವ್ರಿಗೆ ನೀವು ಹೀಲಿಂಗ್ ಆಗಿ ಹೋಗ್ತೀರಾ. ಅದು ನಿಮ್ಮ ಮಕ್ಕಳೇ ಇರಬಹುದು, ನೀವು ಟೀಚರ್ ಆಗಿ ಬೇರೆಯವರಿಗೆ ಟ್ಯೂಷನ್ಸ್ ಕೊಡೋದಿರಬಹುದು, ಅಥವಾ ಕೌನ್ಸಿಲಿಂಗ್ ಕೊಡೋದಿರ್ಬೋದು, ಹೀಲಿಂಗ್ ಕೊಡೋದಿರಬಹುದು. ಯಾಕಂದರೆ ಹೀಲಿಂಗು ಕೌನ್ಸಿಲಿಂಗ್ ಅಂತ ಹೋದರೆ ತುಂಬ ಸಾಕಷ್ಟು ದುಡ್ಡನ್ನು ಇದು ಮಾಡ್ತಾರೆ. ಇಫ್ ಅಟ್ ಆಲ್ ಈ ಒಂದು ರೀಡಿಂಗ್ ನಿಮಗೆ ರೀಚ್ ಔಟ್ ಆಗಿದೆ ಅಂದರೆ ಕಮ್ಮಿ ಬೆಲೆಯಲ್ಲಿ ಮಕ್ಕಳಿಗೆ ನೋಡ್ಕೊತ ಬನ್ನಿ. ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಬ್ಯಾಲೆನ್ಸ್ ಯುವರ್ ಕರ್ಮ. ನಿಮ್ಮ ಕರ್ಮನ ಅದು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಪ್ಲೀಸ್ ಅದ್ರ ಕಡೆ ಗಮನ ಕೊಡಿ. ಆ್ಯಂಡ್ ನೀವು ಎಷ್ಟು ಮಕ್ಕಳಿಗೆ ಗೈಡ್ ಮಾಡ್ತೀರಾ, ಅವ್ರ ಕಡೆ ಕಾಳಜಿ ಕೊಡ್ತೀರಾ, ಆ್ಯಂಡ್ ಸಾಮಾಜಿಕವಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲೇ ಇರಬಹುದು, ಅದು ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ನಿಮ್ಮ ಮಾತನ್ನು ಅಥವಾ ನಿಮ್ಮ ಒಳ್ಳೆ ಹೃದಯವಂತಿಕೆನ ಮಕ್ಕಳು ತುಂಬ ಚೆನ್ನಾಗಿ ಗಮನಿಸ್ತಾರೆ ಆ್ಯಂಡ್ ಆಧರಿಸ್ತಾರೆ ಕೂಡ. ನೀವು ಆ ಭಯನ ಇಟ್ಕೊಬೇಡಿ. ಓಕೆ, ಖಂಡಿತ ನಿಮ್ಮಿಂದ, ನಿಮ್ಮ ಸ್ಕಿಲ್ಸಿಂದ ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ. ದಯವಿಟ್ಟು ಅದನ್ನು ಮಕ್ಕಳಿಗೆ ದಾರಿ ಎಳ್ಕೊಡಿ. ಓಕೆ, ಅದು ನಿಮ್ಮಲ್ಲೇ ಇಟ್ಕೊಬೇಡಿ. ಆ್ಯಂಡ್ ಈ ಒಂದು ಕಾರ್ಡಲ್ಲಿ ಟುಮಾರೋ ಇಸ್ ಮಿತ್, ಇಟ್ಸ್ ಆಲ್ವೇಸ್ ಟುಡೇ. ಓಕೆ, ನಾಳೆ ಏನಾಗುತ್ತೋ ತಲೆ ಕೆಡ್ಸ್ಕೊಬೇಡಿ. ಓಕೆ, ನಾಳೆ ನನ್ನ ಜೀವನ ಏನಾಗುತ್ತೋ, ಅಥವಾ ಮುಂದಿನ ಜನ್ಮದ ಬಗ್ಗೆ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ, ಅಥವಾ ಹಿಂದಿನ ಜನ್ಮದ ಬಗ್ಗೆ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ. ಇಂಪಾರ್ಟೆಂಟ್ ಇದೆ, ಇಲ್ಲ ಅಂತಲ್ಲ. ಪಾಸ್ಟು ಇಂಪಾರ್ಟೆಂಟ್ ಇದೆ, ಪ್ರೆಸೆಂಟ್ ಇಂಪಾರ್ಟೆಂಟ್ ಇದೆ, ಫ್ಯೂಚರು ಇಂಪಾರ್ಟೆಂಟ್ ಇದೆ. ಬಟ್ ಪ್ರೆಸೆಂಟ್ನ ನಾವು ಯಾವ ಥರ ಅತ್ಯುತ್ತಮವಾಗಿ ತೊಗೊಂಡು ಹೋಗ್ತೀವಿ, ಅಥವಾ ಅದನ್ನು ಯಾವ ಥರ ಧೈರ್ಯವಾಗಿ ಎದುರಿಸ್ತೀವಿ, ಚಾಲೆಂಜಸ್ನ ನೋಡ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ, ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲಿವ್ ಇನ್ ದ ಪ್ರೆಸೆಂಟ್ ಅಂದರೆ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಹೇಗೆ ಇರಬೇಕೋ ಹಾಗೆ ಇರಿ. ಬಿಕಾಸ್ ಇವತ್ತು ನೀವು ಚೆನ್ನಾಗಿದ್ದೀರಾ ಅಂದರೆ ನಾಳೆಗಳು ಚೆನ್ನಾಗಿರುತ್ತೆ. ಓಕೆ, ಆ್ಯಂಡ್ ಖಂಡಿತ ಮಕ್ಕಳಿಗೆ ಗೈಡ್ ಮಾಡಿ, ಹೆಲ್ಪ್ ಮಾಡಿ. ಯಾವ ಥರ ನಿಮ್ಮಲ್ಲಿ ಏನು ಸ್ಕಿಲ್ ಇದೆ, ನೀವು ಅಡುಗೆ ಚೆನ್ನಾಗಿ ಮಾಡ್ತೀರಾ, ನೀವು ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮ ಕನ್ನಡ ಗ್ರಾಮರ್ ಚೆನ್ನಾಗಿದೆಯಾ, ಹೇಳ್ಕೊಡಿ. ತುಂಬ ಜನ ಇರ್ತಾರೆ. ಓಕೆ, ಅಥವಾ ನಿಮ್ಮ ಪ್ರೊನೌನ್ಸಿಯೇಷನ್ ಚೆನ್ನಾಗಿದೆ, ಏನೋ ಒಂದು ಕಲೆ ನಿಮ್ಮಲ್ಲಿ ಇದೆ. ಆ್ಯಂಡ್ ನಮ್ಮ ಅಜ್ಜಿ ಹತ್ತಿನಲ್ಲಿ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಹೂಗಳು ಅಥವಾ ಏನೇನೋ ಮಾಡ್ತಾಯಿದ್ರು. ಸೊ ನಾನು ಅವರಿಂದನೇ ಕಲ್ತಿರೋದು. ಸೊ ಹಾಗಾಗಿ ಯಾರಲ್ಲೂ ಏನೋ ಒಂದು ಸ್ಕಿಲ್ಸ್ ಇದ್ದೇ ಇರುತ್ತೆ. ಅವ್ರ ದೇವರ ನಾಮ ತುಂಬ ಚೆನ್ನಾಗಿ ಹಾಡ್ತಿದ್ರು, ಆ್ಯಂಡ್ ಆ ದೇವರ ನಾಮ ನನಗೂ ಹೇಳ್ಕೊಡೋರು. ಸೊ ಎಲ್ಲರಲ್ಲೂ ಒಂದು ಸ್ಕಿಲ್ ಇರುತ್ತೆ. ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡೋರು. ಸೊ ಹಾಗೆ ಎಲ್ಲರ ಹತ್ರನೂ ಸ್ಕಿಲ್ಸ್ ಇರುತ್ತೆ, ಬಟ್ ಅದನ್ನು ಯೂಸ್ ಮಾಡೋದು ಮಕ್ಕಳಿಗೆ. ಸೊ ಮಕ್ಕಳು ಲೈಫ್ ಲಾಂಗ್ ಮರೆಯೋದಿಲ್ಲ. ಇವಾಗ ನಾನು ಹೇಗೆ ಮರೆಯೋದಿಲ್ಲ, ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಅಥವಾ ನಮ್ಮ ತಾಯಿ ಹೇಳ್ಕೊಟ್ಟಿದ್ದು, ಅದೇ ಥರ ನೀವು ಹೇಳ್ಕೊಟ್ಟಿದ್ದನ್ನು ಮಕ್ಕಳು ಮರೆಯೋದಿಲ್ಲ. ಆ್ಯಂಡ್ ಅವ್ರಿಗೆ ಹೆಲ್ಪ್ ಕೂಡ ಆಗುತ್ತೆ. ಓಕೆ, ಸೊ ವೆರಿ ಪ್ರಾಮಿಸಿಂಗ್ ಪೈಲ್ ನಂಬರ್ 1 ಯಾರೆಲ್ಲ ನೀವು ಚಾಯ್ಸ್ ಮಾಡಿದ್ದೀರಾ. ಆ್ಯಂಡ್ ಸಿ, ಮಕ್ಕಳಂದರೆ ಪ್ರಾಣಿ ಪಕ್ಷಿ ಎಲ್ಲನೂ ಬರುತ್ತೆ. ಓಕೆ,
ಸೊ ಅವ್ರ ಮಕ್ಕಳಿಗೂ ನೀವು ಹೆಲ್ಪ್ ಮಾಡ್ಬೋದು. ಐಮ್ ಜಸ್ಟ್ ಜೋಕಿಂಗ್. ಓಕೆ, ನಾಟ್ ಜೋಕ್ ಆಲ್ಸೋ, ಬಟ್ ಎಸ್, ಟು ದ ಸೀರಿಯಸ್ ಮ್ಯಾಟರ್, ಎಸ್, ಅವರು ತುಂಬ ಜನ ಹಸು ಆಗಿರಬಹುದು, ಕರು ಆಗಿರಬಹುದು, ಅಥವಾ ನಾಯಿಗಳಾಗಿರ್ಬೋದು, ಬೆಕ್ಕಗಳಾಗಿರ್ಬೋದು, ಅವ್ರನ್ನ ಅವ್ರ ಮಕ್ಕಳ ಥರನೇ ಟ್ರೀಟ್ ಮಾಡ್ತಾರೆ. ಓಕೆ, ಸೊ ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್, ಆರ್ ಇಟ್ಸ್ ನಾಟ್ ಅ ಜೋಕ್ ಆಲ್ಸೋ. ಐ ಆಮ್ ಸೊ ಸಾರಿ ಇಫ್ ಐ ಹ್ಯಾವ್ ಯೂಸ್ ದಟ್ ಫ್ರೇಸ್. ಓಕೆ, ಐ ಟೇಕ್ ಇಟ್ ಬ್ಯಾಕ್. ಬಟ್ ಎಸ್, ಕೆಲವೊಂದು ಸತಿ ನಾವು ತುಂಬ ಜನನ ನಂಬಿರ್ತೀವಿ. ಮೈ ಗುಡ್ನೆಸ್. ಓಕೆ, ಇಫ್ ಎಟ್ ಆಲ್ ನೀವು ಯುನೋ ಫ್ರೆಂಡ್ಶಿಪ್ನ ಹಾಳು ಮಾಡ್ಕೊಂಡಿದ್ದೀರಾ, ಅಥವಾ ಫ್ರೆಂಡ್ಶಿಪ್ಪಲ್ಲಿ ದೂರ ಆಗಿದ್ದೀರಾ, ಅಥವಾ ಮದುವೆ ಆಗಿ ದೂರ, ಗಿವ್ ಅ ಚಾನ್ಸ್ ಟು ದಟ್ ಪರ್ಸನ್. ಏನಕ್ಕೆ ಅಂದರೆ, ನೀವು ಅವರಿಂದ ದೂರ ಆಗಿ ಮತ್ತೆ ಇನ್ನೊಬ್ಬರ ಜೊತೆ ಮೋಸ ಹೋಗಿ ಮತ್ತೆ ಇನ್ನೊಬ್ಬರ ಜೊತೆ ಮೋಸ ಹೋಗೋದನ್ನು ನಿಲ್ಲಿಸಿ. ಓಕೆ, ನಿಮಗೆ ಮತ್ತೆ ವಾಪಸ್ ಆ ಪರ್ಸನ್ ಹತ್ರ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ನಿಮ್ಮ ಲೈಫ್ ಪಾತ್ ಕಡೆ ಗಮನ ಕೊಡಿ. ಓಕೆ, ನಿಮ್ಮ ಕೆರಿಯರ್ ಕಡೆ ಗಮನ ಕೊಡಿ. ಆಲ್ರೆಡಿ ನಾನು ಹೇಳಿರೋ ಥರ ನಿಮ್ಮ ಮಕ್ಕಳನ್ನ ಹೆಲ್ಪ್ ಮಾಡ್ಬೋದು. ಓಕೆ, ಆ್ಯಂಡ್ ಆಲ್ರೆಡಿ ನಿಮಗೆ ಒಂದು ಮನಿ ಪಾತ್ ಕಾಯ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಕರೆಕ್ಟಾಗಿ ಕಾರ್ಡ್ಸ್ಗಳು ನೀವು ನೋಡೋದಾದರೆ ಮನಿ ಪಾತ್, ಆಲ್ ರೈಟ್, ಆ್ಯಂಡ್ ಇಲ್ಲಿ ನಿಮಗೆ ಬರ್ತಾ ಇರೋದು ಪಾತ್ವೇ. ಸೊ ಈ ಪಾತ್ವೇ ಕಷ್ಟ ಇರಬಹುದು, ಬಟ್ ಖಂಡಿತ ತುಂಬ ಜನ ಏನಂದರೆ, ನನಗೆ ಎಮೋಷ್ನಲಿ ಯಾರು ಸಪೋರ್ಟ್ ಮಾಡ್ತಾರಾ, ಮುಂದೊಂದು ದಿನ ನಾನು ಮದುವೆ ಆಗ್ತೀನ, ಇದೆಲ್ಲ ಬಿಟ್ಟು ಹಾಕಿ. ಬಿಕಾಸ್ ಎಲ್ಲದಕ್ಕೂ ಜಾಸ್ತಿ ಇಂಪಾರ್ಟೆಂಟ್ ಏನು ಗೊತ್ತಾ, ನಾವು ಏನು ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್, ನಮಗೇನು ಅದರಿಂದ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಸೊ ನಾವು ಒಂದು ಸತಿ ಕೊಡ್ತೀವಿ ಅಂದರೆ ನಮ್ಗೆ ಬೇಡ ಅಂದರೂ ಅದು ಖಂಡಿತ ಬರುತ್ತೆ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಸೊ ಆದಷ್ಟು ನೀವು ನಿಮ್ಮ ಲೈಫಲ್ಲಿ ಒಬ್ಬರಿಂದ ದೂರ ಆಗಿ ಇನ್ನೊಬ್ಬರಿಂದ ದೂರ ಆಗಿ ಇನ್ನೊಬ್ಬರನ್ನ ಆ ಬಾಣಲಿಯಲ್ಲಿ ಚೇಂಜ್ ಮಾಡ್ಕೊತ ಅದೇ ಉರಿಯೋ ಬಾಣಲಿಯಲ್ಲಿ ಬೀಳಬೇಡಿ. ಯು ಹ್ಯಾವ್ ಅ ಪಾತ್ವೇ, ನಿಮ್ಮದೇ ಆದ ಒಂದು ದಾರಿ ಇದೆ, ದಯವಿಟ್ಟು ಅದರ ಮೇಲೆ ನಡೀರಿ. ಓಕೆ, ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಆದರೆ ಇದರಲ್ಲಿ ಏನಾರ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ, ಟೇಕ್ ಕೇರ್. ನಮಸ್ತೆ. ಪೈಲ್ ನಂಬರ್ 2, ಯಾರು ಮ್ಯಾರೇಜ್ ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ, ಈ ಒಂದು ಕಾರ್ಡನ್ನು ನೀವು ಚಾಯ್ಸ್ ಮಾಡಿದ್ದೀರಾ ಅಂದರೆ ನಿಮಗೆ ಮೇನ್ ಮೆಸೇಜ್ ಏನಿದೆ ಅನ್ನೋದನ್ನು ನೋಡೋಣ. ಓಕೆ, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಹೊರಳಿ ಬಾಬಾ, ಪ್ಲೀಸ್ ದಯವಿಟ್ಟು ಪೈಲ್ ನಂಬರ್ 2 ಮ್ಯಾರೇಜ್ ಕಾರ್ಡ್ನ ಯಾರು ಚಾಯ್ಸ್ ಮಾಡಿದಾರೋ ಅವರಿಗೆ ಏನು ಮೆಸೇಜ್ನ ನೀವು ತಿಳಿಸೋಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ತಿಳಿಸಿ, ಅವ್ರಿಗೆ ಏನು ಮೆಸೇಜ್ ಇದೆ. ಅವರಿಗೆ ಮೆಸೇಜ್ ಏನಿದೆ ದಯವಿಟ್ಟು ತಿಳಿಸಿ. ಶತ್ರುಗಳಿದ್ದಾರೆ, ಹುಷಾರಾಗಿರಿ. ಅದು ನಿಮ್ಮ ದುಡ್ಡಿನ ಜೊತೆ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಅಥವಾ ನೀವು ಯಾರ ಜೊತೆ ಸಂಘಗಳನ್ನು ಇಟ್ಕೊಂಡಿದ್ದೀರಾ ಅಥವಾ ರಿಲೇಷನ್ಶಿಪ್ಸ್ನ ಇಟ್ಕೊಂಡಿದ್ದೀರಾ, ಅಲ್ಲಿ ಸುತ್ತಮುತ್ತ ತುಂಬ ಜನ, ಅಥವಾ ನಿಮ್ಮ ಮ್ಯಾರೇಜ್ನ ಹಾಳು ಮಾಡೋದಕ್ಕೆ ತುಂಬ ಜನ ಶತ್ರುಗಳು ಇದ್ದಾರೆ. ಓಕೆ, ಮ್ಯಾರೇಜು ಒಂದು ಮದುವೆ ಆಗಿರಬಹುದು. ಓಕೆ, ಒಂದು ಗಂಡು ಹೆಣ್ಣಿನ ಮದುವೆ ಆಗಿರ್ಬೋದು, ಮದುವೆನೇ. ಓಕೆ, ಸೊ ಅದಿರಬಹುದು, ಅಥವಾ ನಿಮ್ಮ ಬಿಸ್ನೆಸ್ ಇರ್ಬೋದು, ಪಾರ್ಟ್ನರ್ಶಿಪ್ಸ್ ಇರ್ಬೋದು. ಏನೇ ಪಾರ್ಟ್ನರ್ಶಿಪ್ ಇದ್ರೂ ತುಂಬ ಹುಷಾರಾಗಿರಿ. ಬಿಕಾಸ್ ತುಂಬ ಜನ ಅದನ್ನು ಹಾಳು ಮಾಡೋದಕ್ಕೆ ನೋಡ್ತಿರ್ತಾರೆ. ಓಕೆ, ಅತ್ತೆ ಸೊಸೆ ಚೆನ್ನಾಗಿದ್ರೆ ಅದನ್ನು ಹಾಳು ಮಾಡೋದಕ್ಕೆ ನೋಡ್ತಾರೆ, ತುಂಬ ಜನ ಇರ್ತಾರೆ. ಆ್ಯಂಡ್ ಮನೆಯಲ್ಲೇ ತಾಯಿಗೆ ಮಗ ಸೊಸೆ ಚೆನ್ನಾಗಿರೋದು ಇಷ್ಟ ಇರುತ್ತೆ. ಸೊ ಇದೆಲ್ಲ ಆಗ್ತಿರುತ್ತೆ. ಸೊ ಪ್ಲೀಸ್ ಟೇಕ್ ಕೇರ್. ಓಕೆ, ಇದೊಂದು ಮೆಸೇಜ್ ನಿಮಗೋಸ್ಕರ ಇಂಟ್ಯೂಟಿವ್ ಬಂದಿತ್ತು, ಸೊ ತಿಳಿಸಿದ್ದೀನಿ. ಓಕೆ, ಪೈಲ್ ನಂಬರ್ ಓಕೆ ಆಲ್ರೆಡಿ ಸಿಕ್ಕಿದೆ. ಓಕೆ, ನೋಡೋಣ. ಮನಿ ಆರ್ ಪ್ರಾಪರ್ಟಿ ಥ್ರೂ ಆ್ಯನ್ ಇನ್ಹೆರಿಟೆನ್ಸ್, ವಿನ್ನಿಂಗ್ ಆರ್ ವಿಂಡ್ಫಾಲ್, ಬೋಟ್. ಓ ಮೈ ಗಾಡ್. ಹಿಡನ್ ಸೀಕ್ರೆಟ್ಸ್ ಕ್ಯಾನ್ ಹಾರ್ಮ್ ಯು, ಗುಡ್ ನ್ಯೂಸ್. ಓಕೆ,
ಸೊ ದುಡ್ಡಿನ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು. ಪಾಯಿಲ್ ನಂಬರ್ 2 ನೀವು ಪ್ರಾಬಬಲಿ ನಿಮಗೆ ಪ್ರಾಪರ್ಟಿ ಸಿಗೋದು ಅಥವಾ ದುಡ್ಡು ಸಿಗೋದು ಅಥವಾ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಸಮ್ ಆಫ್ ಮನಿ ಅಥವಾ ನೀವು ಏನೋ ಒಂದು ಕಷ್ಟಪಟ್ಟಿದ್ದಕ್ಕೆ ನಿಮಗೆ ದುಡ್ಡು ಸಿಗೋದು ಎಲ್ಲ ಆಗತ್ತೆ. ಇದನ್ನು ಯಾರೋ ಒಬ್ಬರು ತಿಳ್ಕೊಂಡು ನಿಮ್ಮ ಸೀಕ್ರೆಟ್ಸ್ನ ನಿಮ್ಮ ಜೊತೆ ಹಂಚ್ಕೊಂಡು ಅದನ್ನು ಬ್ಲ್ಯಾಕ್ ಮೇಲ್ ಥರ ಯೂಸ್ ಮಾಡ್ಬೋದು. ಓಕೆ, ಇಫ್ ಅಟ್ ಆಲ್ ಇಟ್ ಈಸ್ ಅ ಡಿಸ್ಟರ್ಬಿಂಗ್ ಸ್ಟೇಟ್ಮೆಂಟ್, ಐ ಯೂಸ್ ಅ ಡಿಸ್ಕ್ಲೇಮರ್. ಓಕೆ, ಸೊ ಇದು ನಿಮಗೆ ಡಿಸ್ಟರ್ಬಿಂಗ್ ಅಂದರೆ ಖಂಡಿತ ಈ ಒಂದು ಮೆಸೇಜ್ ಬರಲೇಬೇಕು ಅಂತಿದ್ರೆ ಖಂಡಿತ ಬರುತ್ತೆ. ಓಕೆ, ಸೊ ಬಿ ವೆರಿ ಕೇರ್ಫುಲ್. ತುಂಬ ಜನ ನಿಮ್ಮ ಹಿಡನ್ ಸೀಕ್ರೆಟ್ಸ್ನ ತೊಗೊಂಡು ಬರ್ಬೋದು ಹೊರಗಡೆ, ಬಟ್ ಹೆದರೋ ಅವಶ್ಯಕತೆ ಇಲ್ಲ, ಬಿಕಾಸ್ ಗುಡ್ ನ್ಯೂಸ್ ಬರ್ತಾ ಇದೆ. ಸೊ ಯಾರೇ ನಿಮ್ಮನ್ನು ಹೇಟರ್ಸ್ ಆಗಿರ್ಬೋದು, ಎನಿಮೀಸ್ ಆಗಿರ್ಬೋದು, ಆ್ಯಂಡ್ ಜಸ್ಟ್ ಕ್ಲೇಮ್ ಇಟ್ ದಟ್ ಯು ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ನೋ ಬಡಿ ಕ್ಯಾನ್ ಹಾರ್ಮ್ ಯು ಅಂತ. ಓಕೆ, ಐ ವಿಲ್ ಕ್ಲೇಮ್. ಓಕೆ, ಸೊ ನಿಮ್ಮ ಹಿಡನ್ ಸೀಕ್ರೆಟ್ಸ್ನ ಇಟ್ಕೊಂಡು ತುಂಬ ಜನ ನಿಮ್ಮನ್ನು ಸಫೋಕೇಟ್ ಮಾಡೋಕ್ಕೆ ನೋಡ್ಬೋದು, ಅಂದರೆ ನಿಮ್ಮನ್ನು ಉಸಿರುಗಟ್ಸೋಕ್ಕೆ ನೋಡ್ಬೋದು. ಆ್ಯಂಡ್ ಅದನ್ನು ನಿಮ್ಮ ವಿರುದ್ಧ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಪ್ರಾಬಲಿ ನಿಮ್ಮಲ್ಲಿರೋ ದುಡ್ಡನ್ನು ತೊಗೊಳೋದಿಕ್ಕೋ ಅಥವಾ ನಿಮ್ಮ ಹತ್ರ ಏನಾರ ಕೆಲಸ ಮಾಡಿಸ್ಕೊಳ್ಳೋದಿಕ್ಕೋ. ಓಕೆ, ಆ್ಯಂಡ್ ದಿಸ್ ಮೈಟ್ ಬ್ರಿಂಗ್ ನಿಮ್ಮ ಹೆಲ್ತ್ ಇಶ್ಯೂಸ್ ಬರ್ಬೋದು, ನಿಮಗೆ ಡಿಪ್ರೆಷನ್ ಬರಬಹುದು. ಬಟ್ ವಾಟ್ ಯು ಆರ್ ಆನ್ ದ ರೋಡ್ ಆಫ್ ಸಕ್ಸಸ್. ನಿಮ್ಮ ಸಕ್ಸಸ್ನ ಯಾರೂ ಸಹ ತಡೆಯೋಕ್ಕೆ ಸಾಧ್ಯ ಇಲ್ಲ. ಇಫ್ ಅಟ್ ಆಲ್ ಪ್ರಾಪರ್ಟಿ ಇಶ್ಯೂಸ್ ಇದೆ, ಏನೇ ಇಶ್ಯೂಸ್ ಇದ್ರೂ ಯಾರೂ ಸಹ ಅದನ್ನು ನಿಮ್ಮ ಅವ್ರ ಸೀಕ್ರೆಟ್ಸಿಂದ ಅದನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಹೇಗಿದ್ದರೂ ಸರಿ ಬ್ರಹ್ಮ ನಿಮಗಂತ ಬರ್ತಾಗಿದೆ, ಆ ದೇವರು ವಿಘ್ನೇಶ್ವರ ನಿಮಗಂತ ಬರ್ತಾಗಿದೆ. ಸೊ ಅದು ನಿಮ್ಗೆ ಸಿಗುತ್ತೆ. ಓಕೆ, ಸೊ ಗುಡ್ ನ್ಯೂಸ್ ನಿಮಗೋಸ್ಕರ ಬರ್ತಾ ಇದೆ. ಸೊ ಗುಡ್ ನ್ಯೂಸ್ ಎಕ್ಸ್ಪ್ಲೇನ್ ಮಾಡಿ. ನಿಮ್ಮ ಫ್ರಸ್ಟ್ರೇಷನ್ ಪೀರಿಯಡ್, ಡಿಪ್ರೆಷನ್ ಪೀರಿಯಡ್, ನೀವೇನೆಲ್ಲ ಗೊಂದಲಗಳು, ಕಷ್ಟಗಳು, ನಷ್ಟಗಳನ್ನೆಲ್ಲ ಅನುಭವಿಸಿದ್ದೀರಾ, ಅದು ದಿ ಎಂಡ್ ಆಗ್ತಾ ಇದೆ. ಸೊ ಯಾವುದೋ ಒಂದು ವಿಶ್ಯೂ ಆಗೋದಿಲ್ಲ ಅಂತ ನೀವು ಅನ್ಕೊತಿದ್ರು ಅಥವಾ ಆಗಿಲ್ವೋ, ಆಗ್ತಾ ಎಲ್ಲೋ ಒಂದು ಕಡೆ ತಪ್ಪು ಹೋಯಿತು, ಆ ವಿಶ್ ಕೂಡ ಫಿಲ್ ಆಗ್ತಾ ಇದೆ. ಓಕೆ, ಸೊ ಸಕ್ಸಸ್ ಅಶ್ಯೂರ್ಡ್ ವಿತ್ ದ ಪ್ಲ್ಯಾನ್ಸ್ ಆ್ಯಂಡ್ ಹಾರ್ಡ್ ವರ್ಕ್ ಮಾಡೋದನ್ನು ಬಿಡಬೇಡಿ. ಪಾಯಿಂಟ್ ನಂಬರ್ 2, ಬಿಕಾಸ್ ನೀವು ಎಷ್ಟು ಪರಿಶ್ರಮ ಮಾಡ್ತೀರೋ, ಆ್ಯಂಡ್ ಪರಿಶ್ರಮ ಅಂದರೆ ನಾನು ತಲೆ ತಗ್ಸಿ ನೀವು 24 ಗಂಟೆನೂ ಕೆಲಸ ಮಾಡಿ ಅಂತ ಹೇಳೋದಿಲ್ಲ. ನಿಮಗೋಸ್ಕರನೂ ನೀವು ಟೈಮ್ ತೆಗಿಬೇಕಾಗತ್ತೆ. ಆ್ಯಂಡ್ ನಿಮ್ಮ ಫೋಕಸ್ನ ಯಾವತ್ತೂ ಜಸ್ಟ್ ಫಾರ್ ದ ಸೇಕ್ ಆಫ್ ಯಾರೋ ಹೇಳ್ತಾರೆ ಮಾಡ್ತಾರೆ ಅಂತ ಆ ಫೋಕಸ್ನ ತೆಗಿಯೋಕ್ಕೆ ಹೋಗಬೇಡಿ, ಬಿಕಾಸ್ ಅವರಿರೋದೇ ಅದನ್ನು ಹಾಳು ಮಾಡೋದಕ್ಕೆ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಕೆರಿಯರ್ ಬಗ್ಗೆ, ಅಥವಾ ನೀವು ಏನನ್ನ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಅಂದ್ಕೊಂಡಿದ್ದೀರೋ ಅದರ ಬಗ್ಗೆ. ಓಕೆ, ಸೊ ಖಂಡಿತ ನಿಮ್ಮ ಒಂದು ವಿಶ್ ಯಾವುದು ಗ್ರ್ಯಾಂಟ್ ಆಗಿರಲಿಲ್ವೋ ಸಡನ್ನಾಗಿ ಗ್ರ್ಯಾಂಟ್ ಆಗ್ತಾ ಇದೆ. ಓಕೆ, ಎಸ್, ದಿಸ್ ಕಾರ್ಡ್ ಹೋಮ್. ಓ ಮೈ ಗಾಡ್. Your household situation is improving either through a move or a healthy change in the occupants. ಖಂಡಿತ ನಿಮ್ಮ ಮನೆಯಲ್ಲಿ ಕಷ್ಟಕರವಾದ ಪರಿಸ್ಥಿತಿ ಇತ್ತು ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ಮನೆಯವ್ರ ಮಧ್ಯದಲ್ಲಿ ಮನಸ್ತಾಪಗಳು ಜಾಸ್ತಿ ಆಗ್ತಾಯಿತ್ತು, ಹೆಲ್ತ್ ಇಶ್ಯೂಸ್ ಇತ್ತು, ಏನೇ ಇದ್ರೂ ಅದು ಸರಿ ಹೋಗ್ತಾ ಇದೆ. ಅಟ್ ಲಾಸ್ಟ್ ನಿಮ್ಮ ಮನೆ ನಿಮಗೋಸ್ಕರ ದೇವ್ರು ಬರ್ಕೊಡ್ತಾ ಇದ್ದಾನೆ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ಫೈನ್. ಹಾರ್ಮನಿ, ಓ ಮೈ ಗಾಡ್, H. ಓಕೆ, ಸೊ ಲೆಟ್ ದೇರ್ ಬಿ ಅ ಹಾರ್ಮನಿ ಆಫ್ ಮೈಂಡ್, ಬಾಡಿ, ಸೋಲ್. ದಿಸ್ ವಿಲ್ ಕ್ರಿಯೇಟ್ ಅ ಬ್ಯಾಲೆನ್ಸ್ ಆಫ್ ಆಲ್ ಎಲಿಮೆಂಟ್ಸ್. ಏನಂದರೆ ವಿನಾಕಾರಣ ತುಂಬ ಟೆನ್ಷನ್ಗಳನ್ನು ತೊಗೊಬೇಡಿ, ಅಥವಾ ಯಾರೋ ಒಬ್ಬರು ಏನೋ ಹೇಳ್ತಾರೆ ಅಂದಿದ ತಕ್ಷಣ ಅದು ನೀವು ಆಗೋದಿಲ್ಲ, ಅಥವಾ ಅದನ್ನು ನೀವು ತುಂಬ ಸೀರಿಯಸ್ ಆಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಳಿ. ನೀವು ಎಷ್ಟು ಬ್ಯಾಲೆನ್ಸ್ಡಾಗಿ ಇಟ್ಕೊತೀರೋ ಅಷ್ಟೇ ನಿಮಗೆ ಒಳ್ಳೆಯದು ಅನ್ನೋದು ಈ ಕಾರ್ಡಿನ ಒಂದು ವಿಶೇಷವಾದ ನಿಮಗೋಸ್ಕರ ಬಂದಿರೋ ಒಂದು. ಆ್ಯಂಡ್ ಇದು ಡೈರೆಕ್ಟ್ ಇದೆ ಪಾಯಿಲ್ ನಂಬರ್ 2. ಓಕೆ, ಸೊ ಡೈರೆಕ್ಟ್ ಮೆಸೇಜ್ ಇರೋದ್ರಿಂದ ಯಾರೂ ನಿಮ್ಮಿಂದ ದುಡ್ಡನ್ನು ಕಿತ್ಕೊಳ್ಳೋಕ್ಕಾಗೋದಿಲ್ಲ, ನಿಮ್ಮ ಮನೆ ಕಿತ್ಕೊಳ್ಳೋಕ್ಕಾಗೋದಿಲ್ಲ, ನಿಮ್ಮ ನೆಮ್ಮದಿ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ನೀವು ಕೂಡ ಅಷ್ಟೇ ಬ್ಯಾಲೆನ್ಸ್ಡಾಗಿ ಇರಬೇಕಾಗತ್ತೆ. ಓಕೆ, ಸೊ ನಮ್ಮ ದೇಹದಲ್ಲಿ ಕೂಡ ಪಂಚತತ್ವಗಳಿರುತ್ತೆ. ಆ ಪಂಚತತ್ವಗಳನ್ನು ನಾವು ಬ್ಯಾಲೆನ್ಸ್ಡಾಗಿ ಇಟ್ಕೊಂಡಾಗ ಯಾರೇನು ಹೇಳಿದ್ರು ಏನು ಮಾಡಿದ್ರು ನಾವು ಅಷ್ಟು ಡಿಸ್ಟರ್ಬ್ ಆಗೋದಿಲ್ಲ, ನಾವು ಅಷ್ಟೇ ಕೂಲಾಗಿರ್ತೀವಿ. ನಾಯಿ ಬೊಗಳಿದ್ರೂ ನಾವು ಕೂಲಾಗಿರ್ತೀವಿ.
So sorry. Okay. Yes, what else? Oh, great fortune. Courthouse. Coffin. False person. Lovers. ಮೈ ಗಾಡ್. ಕೋರ್ಟ್ ಕೇಸ್ ಆಗ್ತಾ ಇರ್ಬೋದು, ಓಕೆ, ಅಥವಾ ನಿಮ್ಮ ಲೈಫಲ್ಲಿ ತುಂಬ ಜನ ಫಾಲ್ಸ್ ಪರ್ಸನ್ ಅಂದರೆ, ಒಂದು ಫಾಲ್ಸ್ ಪರ್ಸನ್ ಅಂದರೆ ಒಬ್ಬರು ನಿಮ್ಮ ಲೈಫಲ್ಲಿ ಕೆಟ್ಟೋರು ಇರಬಹುದು, ಅಥವಾ ನಿಮಗೆ ಕೆಟ್ಟದನ್ನು ಬಯಸ್ತಾ ಇರ್ಬೋದು, ಮಾಡ್ತಾ ಇರಬಹುದು, ಅಥವಾ ಫಾಲ್ಸ್ ಪರ್ಸನ್ ಇಲ್ಲಿ ಕೆಲವೊಂದು ಸತಿ ಭಾವನೆಗಳಿಗೂ ಬರುತ್ತೆ. ಕೆಲವರು ತೋರಿಸ್ತಾ ಇರ್ಬೋದು, ನಾನು ನಿಮ್ಮನ್ನು ಇಷ್ಟಪಡ್ತೀನಿ, ನೀನು ನನ್ನ ಫ್ರೆಂಡ್. ಸೊ ಇದೆಲ್ಲವೂ ಕೂಡ ಒಂದು ನೆಗೆಟಿವ್ ಥಾಟ್. ಏನು ಗೊತ್ತಾ, ಯಾರೇ ಏನೇ ನಿಮ್ಮ ಮೇಲೆ ಕೇಸ್ ಹಾಕ್ಕೊಳ್ಳಿ, ನಿಮ್ಮನ್ನು ಬಿಟ್ಟು ಹೋಗಲಿ, ನಿಮ್ಮನ್ನು ಒಂಟಿ ಮಾಡಲಿ, ನಿಮ್ಮನ್ನು ಏನೇ ಮಾಡಿದ್ರೂ ನಿಮಗೆ ಗ್ರೇಟ್ ಫಾರ್ಚೂನ್ ಅಂತೂ ಇದ್ದೇ ಇದೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಲವರ್ಸ್ ಕಾರ್ಡ್ ಅಂದರೆ ನಿಮ್ಮ ಪಾರ್ಟ್ನರ್, ನಿಮ್ಮ ಡಿವೈನ್ ಕೌಂಟರ್ ಪಾರ್ಟ್ ಬಂದೇ ಬರ್ತಾರೆ. ಅದನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಇಲ್ಲವೇ ಇಲ್ಲ. ಓಕೆ. ಆ್ಯಂಡ್ ಸಮ್ಟೈಮ್ಸ್ ಲವರ್ಸ್ ಏನಂದರೆ, ನೀವು ಯಾವುದ್ರಲ್ಲಿ ಡಿಸ್ಟರ್ಬ್ಡ್ ಇದ್ದೀರಾ ಅದ್ರ ಮೇಲೆ ಕೂಡ ಹೋಗುತ್ತೆ. ಇಫ್ ಅಟ್ ಆಲ್ ನೀವು ಕೆರಿಯರಲ್ಲಿ ಡಿಸ್ಟರ್ಬ್ಡ್ ಇದ್ದೀರಾ ಅದು ಸರಿ ಹೋಗುತ್ತೆ, ಮನೆಯಲ್ಲಿ ಡಿಸ್ಟರ್ಬ್ ಇದ್ದೀರಾ ಅದು ಸರಿ ಹೋಗುತ್ತೆ, ಯಾರ ಜೊತೆನೋ ನಿಮ್ಮ ಸಂಬಂಧ ಕೆಡ್ತಾ ಇದೆ ಅದು ಸರಿ ಹೋಗುತ್ತೆ. ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಫೈನ್. ನೆಗೆಟಿವ್ ಪೀಪಲ್ ಹೋಗ್ತಾ ಇದ್ದಾರೆ, ಮತ್ತೆ ಬರ್ತಾ ಇದ್ದಾರೆ, ಅಥವಾ ನಿಮ್ಮನ್ನು ಏನೋ ಒಂದು ನಿರಂತರವಾಗಿ ನಿಮ್ಮನ್ನು ಹಾರ್ಮ್ ಮಾಡ್ತಾ ಇದ್ದಾರೆ. ತಲೆ ಕೆಡ್ಸ್ಕೊಬೇಡಿ. ಬಿಕಾಸ್ ಗ್ರೇಟ್ ಫಾರ್ಚೂನ್ ಲವರ್ಸ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಖಂಡಿತ ನಿಮ್ಮ ಪರಿಸ್ಥಿತಿ ಚೆನ್ನಾಗಿ ಆಗುತ್ತೆ. ಓಕೆ. ಸೊ ಪ್ರಾಬಲಿ ನೀವು ಏನೋ ಒಂದು ಸರಿ ಹೋಗಲ್ಲ, ಅಥವಾ ಫುಲ್ ಕಂಪ್ಲೀಟಾಗಿ ಎಲ್ಲ ಮುಗ್ದೇ ಹೋಗುತ್ತೆ ಅನ್ನೋದು ಇಲ್ಲವೇ ಇಲ್ಲ. ಆಪರ್ಚುನಿಟಿ ಆರ್ ವಿಂಡ್ ಫಾಲ್. ನಿಮ್ಮ ಲೈಫಲ್ಲಿ ಆಪರ್ಚುನಿಟಿ ಹಾಗೂ ವಿಂಡ್ ಫಾಲ್ ಅಂದರೆ ಎಲ್ಲಿಂದನೋ ದುಡ್ಡಿನ ಸುರಿಮಳೆ ಆಗಿರಬಹುದು, ಪ್ರೀತಿಯ ಸುರಿಮಳೆ ಆಗಿರಬಹುದು, ಆಪರ್ಚುನಿಟೀಸ್ಗಳ ಸುರಿಮಳೆ ಆಗಿರ್ಬೋದು ನಿಮ್ಮದಾಗಿರುತ್ತೆ, ಅಥವಾ ಬ್ಲೆಸ್ಸಿಂಗ್ಸಿನ ಸುರಿಮಳೆ ಆಗಿರಬಹುದು. ಖಂಡಿತ ನಿಮ್ಮ ಲೈಫಲ್ಲಿ ಬರುತ್ತೆ. ಸೊ ಪ್ಲೀಸ್ ಬಿ ಕಾಮ್, ಆರಾಮಾಗಿರಿ. ಆ್ಯಂಡ್ ತುಂಬ ಗೊಂದಲಗೊಳಗಾಗಬೇಡಿ, ತುಂಬ ಫಸ್ಟ್ರೇಟೆಡು ಆಗಬೇಡಿ. ಏನು ನಡೀತಾ ಇಲ್ಲ, ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ನಿಮ್ಮನ್ನು ನೀವು ಫಸ್ಟು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮನ್ನು ನೀವು ಸರಿ ಮಾಡಿಕೊಂಡ್ರೆ ತಾನಾಗೆ ಎಲ್ಲನೂ ಸರಿ ಆಗುತ್ತೆ. ಓಕೆ. ಸೊ ಆಲ್ ದ ವೆರಿ ಬೆಸ್ಟ್. ಫೈಲ್ ನಂಬರ್ 2 ಆ್ಯಂಡ್ ಇಟ್ ವಾಸ್ ಅ ವೆರಿ ನೈಸ್ ಫೈಲ್. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್. ನಮಸ್ತೆ. ಫೈಲ್ ನಂಬರ್ 3. ಯಾರು ವೆಲ್ತ್ ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ವೆಲ್ತ್ ರಿಲೇಟೆಡೇ ಇರುತ್ತೆ ಅನ್ನೋದು ಏನೂ ಇರೋದಿಲ್ಲ, ಇದ್ರೂ ಇರಬಹುದು. ಸೊ ನೋಡೋಣ ನಿಮ್ಮ ಫೈಲಲ್ಲಿ ಏನು ಮೆಸೇಜ್ ಇದೆ ದೇವ್ರ ಕಡೆಯಿಂದ ನಿಮಗೆ. ಓಕೆ. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ದಯವಿಟ್ಟು ಫೈಲ್ ನಂಬರ್ 3 ವೆಲ್ತ್ ಯಾರನ್ನ ಚಾಯ್ಸ್ ಮಾಡಿದ್ದಾರೆ. ಈ ಫೈಲಿಗೆ ಭಯಗಳು ಬಹಳ ಇದೆ, ದಯವಿಟ್ಟು ಭಯಗಳಿಂದ ದೂರ ಇರಿ. ಓಕೆ. ಭಯ ನಿಮ್ಮನ್ನು ಇನ್ನೂ ವೀಕ್ ಮಾಡಿಸುತ್ತೆ. ಆ್ಯಂಡ್ ಮುಂದೇನೂ ಅಚೀವ್ ಮಾಡದೇ ಇರೋ ಥರ ಮಾಡಿಬಿಡುತ್ತೆ. ಅಥವಾ ಯಾರೋ ನಿಮಗೆ ನೀವು ಇದು ಮಾಡೋಕ್ಕಾಗಲ್ಲ ಅನ್ಬಹುದು, ಅಥವಾ ಏನೋ ಒಂದು ನಿಮ್ಮಲ್ಲಿ ಅಳುಕನ್ನು ಉಂಟು ಮಾಡಿಸ್ಬೋದು. ಸೊ ಅಳುಕಿನಿಂದ ಹಾಗೂ ಭಯದಿಂದ ದೂರ ಇರಿ. ಓಕೆ. ಸೊ ನಿಮ್ಮ ಮೆಸೇಜ್ ನಂಬರ್ 3 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ನಿಮ್ಮ ಕರುಳಿ ಬಾಬಾ. ಫೈಲ್ ನಂಬರ್ 3 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ದಯವಿಟ್ಟು ಫೈಲ್ ನಂಬರ್ 3. ಓಕೆ. ಸೊ ಕಾರ್ಡ್ಸ್ ನೋಡೋಣ. ಓಕೆ. ಫೈಲ್ ನಂಬರ್ 3 ನಿಮ್ಮ ಲೈಫಲ್ಲಿ 2 ಫೇಸ್ ಫ್ರೆಂಡ್ಸ್ ಇದ್ದಾರೆ. ಓಕೆ. ಈ ಪರ್ಸನ್ ಕೂದಲು ತುಂಬ ಡಾರ್ಕ್ ಇರಬಹುದು, ಅಥವಾ ಸ್ಕಿನ್ ಡಾರ್ಕ್ ಇರಬಹುದು, ಅಥವಾ ಡಾರ್ಕ್ ಕೂದಲು ಇರಬಹುದು. ಓಕೆ. ಈ ಥರ ಯಾರು ನಿಮ್ಮ ಲೈಫಲ್ಲಿ ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಹುಷಾರಾಗಿರ್ಬೇಕು ನೀವು.
ಬಿಕಾಸ್ ಇವ್ರದ್ದು ಎರಡು ಮುಖ. ನಿಮ್ಮ ಕಣ್ಮುಂದೆ ಇವರು ಪಾಪಚ್ಚಿ ಥರ ಇರ್ತಾರೆ. ಆ್ಯಂಡ್ ಇವರು ನಿಮ್ಮನ್ನು ತೋರಿಸೋದೇ ಬೇರೆ, ಇವ್ರು ಇರೋದೇ ಬೇರೆ. ಇವರು ಒಂದು ರೀತಿಯಲ್ಲಿ ನಿಮ್ಮ ಕಣ್ಮುಂದೆ ಒಂದು ಇಲ್ಯೂಷನ್ಸ್ನ ತಂದಿಟ್ಟಿದ್ದಾರೆ. ಪ್ರಾಬಬಲಿ ಇವರು ಏನನ್ನ ತೋರಿಸ್ಬೇಕು ಅಂತಿದ್ದಾರೋ ಅವ್ರ ಬಗ್ಗೆ ಅದನ್ನಷ್ಟೇ ನೀವು ನೋಡ್ತಾ ಇದ್ದೀರಾ. ಸೊ ತುಂಬ ಹುಷಾರಾಗಿರಿ. ಬಟ್ ಇಲ್ಲಿ ಒಂದೇನು ಅಂದರೆ ಗುಡ್ ಲಕ್ ನಿಮಗೆ ಸಾಥ್ ಕೊಡ್ತಾ ಇದೆ. ಪ್ರಾಬಬಲಿ ನಿಮಗೆ ಗೊತ್ತಾಗಬಹುದು ನಿಮ್ಮಲ್ಲಿ ಇದರಲ್ಲಿ ಯಾಕೆ ಕೆಲಸಗಳಾಗ್ತಾ ಇಲ್ಲ, ಅಥವಾ ನಿಮ್ಮ ಕೆಲಸಗಳು ನಿಲ್ಲೋದಕ್ಕೆ ಏನು ಕಾರಣ ಅನ್ನೋದು ಈ 2 ಫೇಸ್ ಫ್ರೆಂಡ್ ಅನ್ನೋ ಒಂದು ಸತ್ಯ ನಿಮಗೆ ಗೊತ್ತಾಗಬಹುದು. ಆ್ಯಂಡ್ ಈಗಲೂ ಸಹ ನೀವು ಇದೇ ಫ್ರೆಂಡ್ಗೋಸ್ಕರ ಏನೋ ಮಾಡ್ತಿದ್ದೀರಾ ಅಂದರೆ ಅದರಿಂದ ದೂರ ಸರಿರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಿಕಾಸ್ ಈ ಫ್ರೆಂಡ್ ಏನು ತೋರಿಸ್ತಾ ಇದ್ದಾರೋ ಅಥವಾ ನಿಮ್ಮನ್ನು ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೋ ಆ ರೀತಿ ಈ ಪರ್ಸನ್ ಇಲ್ಲವೇ ಇಲ್ಲ. ಸೊ ಬಿ ಅವೇರ್. ಕೆಲವೊಂದು ಸತಿ ನೀವು ನೋಡದೇ ಇರೋ ಥರ ಇರ್ತೀರಾ. ಪ್ಲೀಸ್ ಡೋಂಟ್ ಬಿ ದಟ್. ಓಕೆ, ಸೊ ನೀವು ಏನು ನೋಡ್ತಾ ಇದ್ದೀರಾ ಈ ಪರ್ಸನ್ ಬಗ್ಗೆ ನಿಮಗೆ ಒಂದು ಕ್ಷಣ ಮಾತ್ರ ಅಥವಾ ಸೆಕೆಂಡಲ್ಲಿ ನಿಮಗೆ ಅನಿಸ್ಬೋದು, ಏನೋ ಒಂದು ಫಿಶಿ ಅನಿಸ್ತಾ ಇದೆ, ಏನೋ ಸರಿ ಇಲ್ಲ ಅನಿಸ್ತಾ ಇದೆ, ಅಥವಾ ಏನೋ ಒಂದು ತಪ್ಪು ನಡೀತಾ ಇದೆ ಅಂದ ಕ್ಷಣದಿಂದ ಅಲ್ಲಿಗೆ ನೀವು ಯೋಚನೆ ಮಾಡಬೇಕು ಏನೋ ಒಂದು ನಡೀತಾ ಇದೆ ಅನ್ನೋದು. ಯಾಕಂದರೆ ಪ್ಯೂರ್ ಫ್ರೆಂಡ್ಶಿಪ್ ಇತ್ತು, ಪ್ಯೂರ್ ಇಂಟೆನ್ಷನ್ ಇತ್ತು, ಪ್ಯೂರ್ ಲವ್ ಇತ್ತು, ಅನ್ಕಂಡೀಷ್ನಲ್ ಲವ್ ಇತ್ತು ಅಂತ ಅದೆಲ್ಲ ಬರೋದೇ ಇಲ್ಲ. ಓಕೆ, ಸೊ ಬಂದರೂ ಕೂಡ ಅದು ತುಂಬ ಬೇಗ ಹೋಗುತ್ತೆ, ಹೋಗುತ್ತೆ. ಓಕೆ, ಸೊ ತುಂಬ ಹುಷಾರಾಗಿರಿ. ನಿಮ್ಮ ಲೈಫಲ್ಲಿ ಗುಡ್ ಲಕ್ ಬರ್ತಾ ಇದೆ. ಪ್ರಾಬಲಿ ನಿಮಗೆ ಗೊತ್ತಾಗುತ್ತೆ, ಹ್ಯಾಪಿನೆಸ್ ಬರ್ತಾ ಇದೆ. ಓಕೆ, ಸೊ ಅದ್ರ ಕಡೆ ಗಮನ ಕೊಡಿ. ಮೇ ಬಿ ನೀವು ಜರ್ನಿ ಮಾಡ್ಬೋದು, ಶಾರ್ಟ್ ಜರ್ನಿಗೆ ಹೋಗ್ಬೋದು. ಆ್ಯಂಡ್ ಅಲ್ಲಿಂದ ನಿಮ್ಮ ಲೈಫಲ್ಲಿ ಆಪರ್ಚುನಿಟೀಸ್ ಬರಬಹುದು. ಈ ಶಾರ್ಟ್ ಜರ್ನಿ ದೇವಸ್ಥಾನಕ್ಕೆ ಇರ್ಬೋದು ಅಥವಾ ಯಾವುದೋ ಒಂದು ಜಾಗ ಇರಬಹುದು. ಸೊ ಅಲ್ಲಿಂದ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರ್ತಾ ಇರುತ್ತೆ. ಈ ಫ್ರೆಂಡ್ ಜೊತೆನೇ ಯಾವತ್ತೂ ಇರಬೇಡಿ. Don't beg for this friendship coins. You know what? Wealth coins. ಸಿಮಿಲ್ಯಾರಿಟಿ ಕಾಣಿಸ್ತಾ ಇದೆ ತಾನೆ. ಓಕೆ, ಸೊ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಕೆರಿಯರ್ ಮೇಲೆ, ನಿಮ್ಮ ದುಡ್ಡಿನ ಮೇಲೆ. ಓಕೆ, ಬಿಕಾಸ್ ಈ ಫ್ರೆಂಡ್ಶಿಪ್ ಆಗಿರ್ಬೋದು ಇದನ್ನೆಲ್ಲ ನೀವು ಸಹನೆಯಿಂದ ಅಥವಾ ನೀವೇನಾರ ಈ ರೀತಿ ಮಾಡ್ತಿದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ಲೈಫಿನ ಗುಡ್ ಲಕ್ನ ನೀವು ಕಳ್ಕೊತೀರಾ. ಓಕೆ, ಆನರ್ ಆ್ಯಂಡ್ ರೆಸ್ಪೆಕ್ಟ್ ವಿಲ್ ಕಮ್ ಟು ಯು. ಯಾರಿಗೂ ದಯಮಾಡಿ ಯಾರಿಗೂ ನನ್ನನ್ನು ನೀನು ಫ್ರೆಂಡಾಗಿ ಇಟ್ಕೋ, ನನ್ನನ್ನು ನೀನು ಗಂಡನಾಗಿ ಇಟ್ಕೋ, ನನ್ನನ್ನು ನೀನು ವೈಫಾಗಿ ಇಟ್ಕೋ ಅಂತ ಕೇಳೋಕ್ಕೆ ಹೋಗಬೇಡಿ. ಬಿಕಾಸ್ ಟ್ರೂ ಪರ್ಸನ್ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಯು. ಇಫ್ ಅಟ್ ಆಲ್ ಇಟ್ ಈಸ್ ಅ ಅನ್ಕಂಡೀಷ್ನಲ್ ಫ್ರೆಂಡ್ ಆಲ್ಸೋ. ಅವರಿದ್ರೂ ಸಹ ಅವ್ರು ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ. ದೂರ ಆಗೋಕ್ಕೆ ಕಾರಣಗಳು ಬಹಳಷ್ಟು ಇರಬಹುದು. ಓಕೆ, ಬಟ್ ದೂರ ಇದ್ರೂ ಕೆಲವರು ಆ ಒಂದು ಫ್ರೆಂಡ್ಶಿಪ್ಪಿನ ಒಂದು ಎಥಿಕ್ಸ್ನ ಎತ್ತಿಟ್ಕೊಂಡಿರ್ತಾರೆ. ಓಕೆ, ಐ ಆಮ್ ನಾಟ್ ಟೆಲ್ಲಿಂಗ್ ಅಬೌಟ್ ದೋಸ್ ಪೀಪಲ್. ನಿಮಗೆ ಈ ಒಂದು ಇದರಲ್ಲಿ ಗ್ರೂಪಲ್ಲಿ ಯಾವ ರೀತಿಯ ಒಂದು ಅಭಿಪ್ರಾಯಗಳಿದೆ ಅನ್ನೋದು ನಿಮಗಿರಬೇಕು. ಓಕೆ, ಸೊ ನಾನಿಲ್ಲಿ ಫ್ರೆಂಡ್ಶಿಪ್ನ ದೋಷ ಕೊಡ್ತಾ ಇಲ್ಲ ಅಥವಾ ಏನೂ ಹೇಳ್ತಾ ಇಲ್ಲ. ಯಾಕಂದರೆ ಈ ಒಂದು ಸಮಯದಲ್ಲಿ ತುಂಬ ಜನ ಫ್ರೆಂಡ್ಶಿಪ್ನ ಯಾವ ಥರ ಯೂಸ್ ಮಾಡ್ಕೊತಾ ಇದ್ದಾರೆ ಅನ್ನೋದನ್ನು ಹೇಳ್ತೀನಿ. ಅವ್ರದ್ದೇ ಎಮೋಷನ್ಸ್ ಹೇಳ್ತಾರೆ, ಅವ್ರದ್ದೇ ನೋವುಗಳನ್ನು ಹೇಳ್ತಾರೆ, ಅವ್ರ ಬಗ್ಗೆನೇ 24 ಗಂಟೆ ಅವ್ರು ನಮ್ಮ ಹತ್ರ ಹೇಳ್ತಾ ಇದ್ದಾರೆ ಅಂದರೆ ದಟ್ ಇಸ್ ನಾಟ್ ಫ್ರೆಂಡ್ಶಿಪ್. ಫ್ರೆಂಡ್ ಆಗಿರೋನು ಅವನ ಲೈಫನ್ನು ಫಸ್ಟ್ ಸುಧಾರಣೆ ಮಾಡೋಕ್ಕೆ ನೋಡ್ಕೊತಾನೆ. ಓಕೆ, ಸೊ ಆದಷ್ಟು ನಿಮ್ಮ ಕಣ್ಣುಗಳನ್ನು ತೆಗೆದಿಟ್ಕೊಳ್ಳಿ. ಓಕೆ, ಇಫ್ ಅಟ್ ಆಲ್ ನಿಮ್ಮ ಲೈಫಲ್ಲಿ ಏನೋ ತಪ್ಪು ನಡೀತಾ ಇದೆ, ಏನೂ ನಡೀತಾ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ನೀವು ಯಾರ ಜೊತೆ ರಿಲೇಷನ್ಶಿಪ್ಸ್ನ ಇಟ್ಕೊಂಡಿದ್ದೀರಾ, ಆ್ಯಸ್ ಅ ಫ್ರೆಂಡ್ಶಿಪ್ ಆಗಿರ್ಬೋದು, ಏನೇ ಆಗಿರ್ಬೋದು, ಪ್ಲೀಸ್ ಬಿ ಅವೇರ್. ಓಕೆ, ಅನ್ಡೈಯಿಂಗ್ ಲವ್, ಓ ಮೈ ಗಾಡ್. ಇವರಿಂದ ನೀವು ದೂರ ಆಗೋದ್ರಿಂದ ದ ಲವ್ ಯು ಹ್ಯಾವ್ ಶೇರ್ಡ್ ಇಸ್ ಎಟರ್ನಲ್ ರಿಗಾರ್ಡ್ಲೆಸ್ ಆಫ್ ದ ಸಿಚುವೇಶನ್ಸ್. ಸೊ ನೀವು ತುಂಬ ಜನರ ಹತ್ರ ಅನ್ಕಂಡೀಷ್ನಲ್ ಲವ್ನ ಶೇರ್ ಮಾಡಿದ್ದೀರಾ. ಓಕೆ, ಇಫ್ ಅಟ್ ಆಲ್ ನೀವು ಮಾಡಿಲ್ಲ ಅಂದರೂ ಅದಕ್ಕೂ ನಿಮಗೆ ಕೆಟ್ಟದಾಗತ್ತೆ. ಬಟ್ ನೀವು ಅನ್ಕಂಡೀಷ್ನಲ್ ಲವ್ನ ಶೇರ್ ಮಾಡಿದ್ದೀರಾ ಅಂದರೆ ಅದು ನಿಮ್ಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಓಕೆ, ಸೊ
ನಿಮ್ಮ ಲೈಫಲ್ಲಿ ಯಾವತ್ತೂ ಸಾಯದೇ ಇರೋ ಪ್ರೀತಿ ಖಂಡಿತ ಬರುತ್ತೆ. ಆ್ಯಂಡ್ ದಟ್ ಈಸ್ ದ ಬ್ಲೆಸ್ಸಿಂಗ್ಸ್ ಫಾರ್ ಯು. ಆ್ಯಂಡ್ ನೀವು ಜನರಿಗೆ ಅವ್ರ ಸಿಚುವೇಶನ್ ಆಗಿರ್ಬೋದು, ಅವ್ರ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅವ್ರು ಎಲ್ಲಿಂದ ಬಂದಿದ್ದಾರೆ ಅನ್ನೋದು ತಲೆಯಲ್ಲಿ ಇಟ್ಕೊಂಡಲ್ಲೇ ಹೆಲ್ಪ್ ಮಾಡಿದ್ದೀರಾ. ಅವ್ರ ಶತ್ರುನು ಮಿತ್ರರು ಅವೆಲ್ಲ ನೀವು ತಲೆ ಕೆಡಿಸ್ಕೊಂಡಿಲ್ಲ. ಆ್ಯಂಡ್ ದಟ್ ಗುಡ್ ಥಿಂಗ್ ಈಸ್ ಕಮಿಂಗ್ ಬ್ಯಾಕ್ ಟು ಯು. ಅದು ನಿಮ್ಗೆ ಮತ್ತೆ ವಾಪಸ್ ಸಿಗ್ತಾ ಇದೆ. ಫೇಸ್ ರಿಯಾಲಿಟಿ. ಡಿಡ್ಂಟ್ ಐ ಟೆಲ್ ಯು? ಏನು ಹೇಳಿದೆ ನಾನು? ಬಿ ಅವೇರ್ ಆಫ್ ಸೆಲ್ಫ್ ಡಿಲ್ಯೂಷನ್. ಫೇಸ್ ದ ರಿಯಾಲಿಟಿ. ಸ್ಟಾಪ್ ರನ್ನಿಂಗ್ ಆಫ್ಟರ್ ಅ ಮಿರೇಜ್. ಇಟ್ಸ್ ಅನ್ ಇಲ್ಯೂಷನ್. ನೀವು ಅಥವಾ ನಿಮ್ಮ ಜೊತೆ ಇರೋರು ನಿಮ್ಮನ್ನು ಭ್ರಮಿತರಾಗಿ ಇಟ್ಟಿದ್ದಾರೆ. ಇಲ್ಯೂಷನ್, ಡಿಲ್ಯೂಷನ್ ಎಲ್ಲ ಒಂದೇ. ಸೆಲ್ಫ್ ಡಿಲ್ಯೂಷನ್ ಅಂದರೆ ನಿಮಗದು ಇಲ್ಯೂಷನ್, ಸತ್ಯ ಸುಳ್ಳುವಿನ ಅರಿವಿದೆ, ಆದರೆ ನೀವು ಅದನ್ನು ನಿರಾಕರಿಸ್ತಾ ಇದ್ದೀರಾ. ನಿರಾಕರಿಸಬೇಡಿ. ಫೇಸ್ ದ ರಿಯಾಲಿಟಿ. ಆ ರಿಯಾಲಿಟಿ ನಿಮ್ಮ ಫ್ರೆಂಡ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಮಕ್ಕದೊಬ್ರು ಇರ್ಬೋದು. ಬಟ್ ಆ ರಿಯಾಲಿಟಿ ಫೇಸ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ವೆಲ್ತ್ ಬರ್ತಾ ಇದೆ. ಓಕೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಶಾರ್ಟ್ ಜರ್ನಿ ತೊಗೊಳ್ಳಿ. ಆನರ್, ರೆಸ್ಪೆಕ್ಟ್ ನಿಮಗೆ ತಾನಾಗೆ ಸಿಗುತ್ತೆ. ಇವರಿಲ್ಲ ಅಂದ್ರೆ ಇನ್ನೊಬ್ಬರು ಕೊಡ್ತಾರೆ. ಓಕೆ. ಸೊ ಪ್ಲೀಸ್ ಬಿ ಅವೇರ್. ಸೊ ನಿಮ್ಮನ್ನು ನೀವೇ ಈ ಒಂದು ಜಾಲದಲ್ಲಿ ದೂಕೊಳ್ತಾ ಹೋಗಬೇಡಿ. ಅವ್ರು ನಿಮ್ಗೆ ಏನೋ ಒಂದು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ಹೆಲ್ಪ್ ಮಾಡ್ಕೊಳ್ತಾ ಹೋಗಬೇಡಿ. ಕರ್ಣ ಮಾಡಿದ್ದು ಅದೇ ತಪ್ಪು. ದುರ್ಯೋಧನ ಅವನಿಗೆ ರಾಜಪಟ್ಟ ಕೊಟ್ಟ, ಎಲ್ಲ ಕೊಟ್ಟ ಅಂತ ಹೇಳಿ ಕರ್ಣ ಏನು ಮಾಡ್ತಾನೆ, ದುರ್ಯೋಧನನಿಗೆ ಸಾಥ್ ಕೊಡ್ತಾನೆ. ಬಟ್ ದುರ್ಯೋಧನನಿಗೆ ಸಾಥ್ ಕೊಡೋದು ಎಷ್ಟು ತಪ್ಪು ಅನ್ನೋದು ಎಲ್ಲರಿಗೂ ಗೊತ್ತು. ಬಟ್ ಅವನೇನು ಮಾಡ್ತಾನೆ, ಫ್ರೆಂಡ್ಶಿಪ್ಪಲ್ಲಿ ದುರ್ಯೋಧನ ನನ್ನ ಸ್ನೇಹಿತ, ಅವನು ನನಗೆ ಇಷ್ಟೆಲ್ಲ ಮಾಡಿದ್ದಾನೆ ಅನ್ನೊಂದು ಕಾರಣಕ್ಕೆ ಹೆಲ್ಪ್ ಮಾಡ್ತಾನೆ. ಬಟ್ ಕರ್ಮ ಯಾರಿಗೂ ಬಿಡೋದಿಲ್ಲ. ಓಕೆ. ಸೊ ಕರ್ಮ ಕೊನೆಗೆ ಕರ್ಣನನ್ನು ಅದು ಯಾವತ್ತೂ ವಾಪಸ್ ಇಸ್ಕೊಡತ್ತೆ. ಸೊ ಪ್ಲೀಸ್ ರಿಯಾಲಿಟಿ ಕಡೆ ಗಮನ ಕೊಡಿ. ನಿಮ್ಮ ಲೈಫ್ ಕಡೆ ಗಮನ ಕೊಡಿ. ನಿಮ್ಮ ದುಡ್ಡು ಕಡೆ ಗಮನ ಕೊಡಿ. ಬಿಕಾಸ್ ಇನ್ನೂ ನೀವು ಅಚೀವ್ ಮಾಡೋದು ತುಂಬ ಇದೆ. ಪಾಯಿಂಟ್ ನಂಬರ್ 2 ತುಂಬ ಇದೆ. ನಿಮ್ಮ ಅಚೀವ್ಮೆಂಟ್ಸ್ನ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟಿದೆ. ಸೊ ಪ್ಲೀಸ್ ಅದ್ರ ಕಡೆ ಗಮನ ಕೊಡಿ. ಓಕೆ. ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಬಟ್ ರಿಚ್ ಪಾವರ್ಟಿ ವುಮೆನ್ ಮೆಸೇಜ್ ಕಾರ್ಡ್ 2 ಸತಿ ಬಂದಿದೆ. 6, 7. ನಿಮಗೇನೇ ಹೆಲ್ಪ್ ಬೇಕು ಅದು ಬರ್ತಾ ಇದೆ. ಚೇಂಜಸ್ ಬರ್ತಾ ಇದೆ. ಓಕೆ. ಸೊ ನಿಮ್ಮ ಬಿಸ್ನೆಸ್ ನಡೀತಾ ಇಲ್ಲ ಅಥವಾ ನಿಮ್ಮ ಕೆರಿಯರ್ ನಡೀತಾ ಇಲ್ಲ, ಖಂಡಿತ ಹೈಯರ್ ಅಥಾರಿಟೀಸಿಂದ ನಿಮಗೆ ಹೆಲ್ಪ್ ಬರ್ತಾ ಇದೆ. ಓಕೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಏನೋ ಕೆಟ್ಟ ಜನ ಹೋಗೋ ಟೈಮ್ ಬಂದಾಗಿದೆ. ತುಂಬ ಜನ ನಿಮ್ಮ ಲಕ್ ಮೇಲೆ, ಪಾಸಿಟಿವಿಟಿ ಮೇಲೆ, ನಿಮ್ಮ ದುಡ್ಡು ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ. ಓಕೆ. ಆ್ಯಂಡ್ ಇವರೆಲ್ಲ ನಿಮ್ಮ ಬೆನ್ನ ಹಿಂದೆ ಸರಿಯಾದ ವ್ಯಕ್ತಿ ಅಲ್ಲ. ಇವರೆಲ್ಲ ನಿಮ್ಮ ದುಡ್ಡಾಗಿರ್ಬೋದು, ನಿಮ್ಮ ಎನರ್ಜಿ ಆಗಿರ್ಬೋದು, ನಿಮ್ಮ ಲಕ್ ಆಗಿರ್ಬೋದು, ಅದನ್ನು ಕಿತ್ಕೊಳ್ಳೋಕ್ಕಂತಾನೆ ಇದ್ದಾರೆ. ಓಕೆ. ನಿಜವಾದ ವ್ಯಕ್ತಿ ಅಥವಾ ನಿಜವಾದ ಫ್ರೆಂಡ್ ಯಾರು ಗೊತ್ತಾ? ತಲೆ ಮೇಲೆ ಹೊಡೆದು ನೀನು ತಪ್ಪು ಮಾಡ್ತಾ ಇದೆಯಾ ಅನ್ನೋನು, ನೀನು ಸರಿಯಾದ ದಾರಿಯಲ್ಲಿ ಇಲ್ಲ ಅನ್ನೋನು. ಅದು ಸಾವಿರಾರು ಜನನ ಮುಂದೆ ಹೇಳಲ್ಲ. ಅವನು ಒಬ್ಬನೇ ಇದ್ದಾಗ ಹೇಳ್ತಾನೆ, ಅಥವಾ ಅವನಿಗೆ ಯಾವ ಜಾಗ ಸೂಕ್ತ ಅನಿಸುತ್ತೋ, ಎಲ್ಲ ಅವನಿಗೆ ಅಫೆಂಡ್ ಆಗಲ್ವೋ ಅಲ್ಲಿ ಹೇಳ್ತಾರೆ. ಓಕೆ. ಸೊ ಇವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ಅವಮಾನ ಮಾಡಿರೋರೆ. ಪ್ರಾಬಬಲಿ ಫ್ರೆಂಡ್ಸ್ ಮುಂದೆ ಅವಮಾನ ಮಾಡಿರ್ಬೋದು, ನಿಮ್ಮ ಫ್ಯಾಮಿಲಿ ಮುಂದೆ. ಆದರೂ ನೀವು ಇವ್ರನ್ನ ಫ್ರೆಂಡ್ಸಾಗಿ ಇಟ್ಕೊಳ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ತಪ್ಪಾಗುತ್ತೆ. ಸೊ ಇವ್ರನ್ನೆಲ್ಲ ಡಿಲೀಟ್ ಮಾಡಿ. ಓಕೆ. ಸೊ ನಿಮ್ಮ ಲೈಫಲ್ಲಿ ಬರೋ ಚೇಂಜಸ್ನ ನೀವಷ್ಟೇ ಅನುಭವಿಸ್ಬೇಕು. ಅದನ್ನು ಬೇರೆ ಯಾರೋ ಕಿತ್ಕೊಂಡು ಹೋಗೋದಲ್ಲ. ಸೊ ಚೇಂಜಸ್ನ ತಂದ್ಕೊಡಿ. ನಿಮ್ಮಲ್ಲಿ ಚೇಂಜಸ್ನ ತಂದ್ಕೊಳ್ಳಿ. ಓಕೆ. ಯು ನೀಡ್ ಟು ಚೇಂಜ್. ಎಸ್, ಸ್ಟಾರ್. ಯು ಆರ್ ಅ ಸ್ಟಾರ್. ಗ್ಯಾರಂಟೀಡ್ ಸಕ್ಸಸ್. ಸೊ ನಿಮ್ಮ ಜರ್ನಿನೇ ಬೇರೆ ಇದೆ. ಪಾಯಿಂಟ್ ನಂಬರ್ 3. ಯಾರಿಗೋಸ್ಕರನೋ ನೀವು ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರಾ. ಓಕೆ. ಸೊ ಪ್ಲೀಸ್ ಬಿ ಅವೇರ್ ಆಫ್ ಇಟ್. ಓಕೆ. ಎಸ್, ಪ್ರಾಬಲಿ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ಇತ್ತು ಅಥವಾ ನಿಮ್ಮ ಲವರ್ ಮಧ್ಯೆ ಏನಾರು ಇಶ್ಯೂಸ್ ಇತ್ತು, ಖಂಡಿತ ಅದು ಕೂಡ ಸಾಲ್ವ್ ಆಗುತ್ತೆ. ಬಟ್ ಡೋಂಟ್ ಟೇಕ್ ಹೆಲ್ಪ್ ಫ್ರಮ್ ಅ ಫಾಲ್ಸ್ ಪರ್ಸನ್.
ಫ್ರೆಂಡ್. ಬಿ ವೆರಿ ಕೇರ್ಫುಲ್ ಬಿಕಾಸ್ ಸ್ಟ್ರಾಂಗ್ ಆಗಿ ಕಾರ್ಡ್ ಬಂದಿದೆ. ಕ್ಯಾಟ್, ಅ ಟೂ ಫೇಸ್ಡ್ ಫ್ರೆಂಡ್. ಓಕೆ, ಸೊ ಪ್ಲೀಸ್ ಬಿ ಅವೇರ್. ಆಲ್ ದ ವೆರಿ ಬೆಸ್ಟ್. ಫೈಲ್ ನಂಬರ್ 3 ಇದು ನಿಮಗೆ ಅನ್ವಯಿಸ್ತು ಅಂದರೆ ಖಂಡಿತ ತಗೊಳ್ಳಿ, ಇಲ್ಲ ಅಂದರೆ ಖಂಡಿತ ಬಿಟ್ಬಿಡಿ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಟೇಕ್ ಕೇರ್. ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ.